ಮಾಲೂರು ಮತ ಎಣಿಕೆ ಸವಾಲ್ ಪ್ರತಿ ಸವಾಲ್ ವಾರ್ ಶುರುವಾಗಿದೆ. ಮರು ಎಣಿಕೆಯಲ್ಲಿ ಮಂಜುನಾಥ್ ಗೌಡ ಗೆದ್ರೆ ರಾಜಕೀಯ ಸನ್ಯಾಸ. ಮಾಲೂರು ಮತ ಎಣಿಕೆ ಸವಾಲ್ ಜೊತೆಗೆ ಪ್ರತಿ ಸವಾಲ್. ಮರು ಎಣಿಕೆಯಲ್ಲಿ ಮಂಜುನಾಥ್ ಗೌಡ ಏನಾದರೂ ಗೆದ್ರೆ ನಾನು ರಾಜಕೀಯ ಸನ್ಯಾಸಿ ಆಯ್ತೀನಿ ಅಂತ ಒಬ್ರು. ಮಾಲೂರಿನ ನಿಕಟಪೂರ್ವ ಶಾಸಕ ಕೆ.ವೈ. ನಂಜೇಗೌಡ ಬಿಗ್ ಸವಾಲ್ ಇದು. ನ್ಯಾಯಾಲಯ ಅಸಿಂಧು ಮಾಡಿರುವುದು ಸರಿಯಲ್ಲ. ಮರು ಎಣಿಕೆಯಲ್ಲಿ ಎದುರಾಳಿ ಗೆದ್ದರೆ ರಾಜಕೀಯ ಬಿಡುವೆ. ಮಂಜುನಾಥ್ ಗೌಡ ಹಗಲು ಕನಸು ಕಾಣುತ್ತಿದ್ದಾರೆ. ಅಸಿಂಧು ವಿರುದ್ಧ ಸುಪ್ರೀಂಗೆ ಮೊರೆ ಎಂದ ಕೆ.ವೈ. ನಂಜೇಗೌಡ. ಮಾಲೂರು ಮತ ಎಣಿಕೆ ಸವಾಲ್ ಪ್ರತಿ ಸವಾಲ್ ಶುರುವಾಗಿದೆ. 240 ಚಿಲ್ಲರೆ ಮತಗಳ ಅಂತರದಲ್ಲಿ ಒಬ್ಬರು ಗೆದ್ರೆ ಒಬ್ಬರು ಸೋಲ್ತಾರೆ. ಆದರೆ ಬಿಜೆಪಿ ಶಾಸಕ ಹೇಳೋದು, ನಾನು ಗೆಲ್ಲೋ ಅಭ್ಯರ್ಥಿ ಕಣಯ್ಯ, ನಾನು ಸೋತಿದ್ದೆ ಆಶ್ಚರ್ಯ. ಮತಪೆಟ್ಟಿಗೆಯನ್ನ ಮತ್ತೊಮ್ಮೆ EVM ಕೌಂಟ್ ಮಾಡಿದ್ರೆ ನಾನೇ ಗೆಲ್ಲೋದು, ನನಗಷ್ಟು ಕಾನ್ಫಿಡೆನ್ಸ್ ಇದೆ, ಈಗ ಎಣಿಸಿ ನೋಡೋಣ ಅಂತ ಹೇಳಿ ಸವಾಲು ಹಾಕಿದ್ರು. ಅದೇ ಸಂದರ್ಭದಲ್ಲಿ ಯಾವಾಗ ರಿಸಲ್ಟ್ ಬಂತು 2023 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ, ಆಗಲೇ ಆ ಥರದ್ದು ವಾದ ಇತ್ತು. ಅದಾದ ನಂತರ ಅದು ಬೂದಿ ಮುಚ್ಚಿದ ಕೆಂಡದಂತಿತ್ತು ಅವರ ಈ ಬೇಡಿಕೆಗಳು. ಸೊ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಒಂದು ಆದೇಶ ಕೊಡ್ತು. ಕೆ.ವೈ. ನಂಜೇಗೌಡರ ಶಾಸಕ ಸ್ಥಾನ ಈ ಕ್ಷಣದಿಂದ ಅಸಿಂಧು. ಇಸ್ ನಾಟ್ ಎ MLA. ಈಗ ಅವರು ex-MLA. ಈಗ ಅದೇ ಮಂಜುನಾಥ್ ಗೌಡ ಹೇಳ್ತಿದ್ದಾರೆ, ಒಂದು ವೇಳೆ ಕೋರ್ಟ್ ಹೇಳಿದಂತೆ ಮರು ಎಣಿಕೆ ಆದ್ರೆ, ಆ ಮರು ಎಣಿಕೆಯಲ್ಲಿ ಬಿಜೆಪಿ ಶಾಸಕ ಗೆದ್ದ ಅನ್ನೋ ವಿಚಾರ ಹೊರ ಬಂದ್ರೆ ನಾನು ಪೊಲಿಟಿಕಲ್ ಸನ್ಯಾಸಿ ಆಯ್ತೀನಿ ಅಂತ ಅವರು. ನಾನು ಊರು ಬಿಟ್ಟು ಹೋಗ್ತೀನಿ, ಅರ್ಥಾತ್ ರಾಜಕೀಯ ಅನ್ನುವ ನಗರವನ್ನ ಬಿಟ್ಟು ಓಡೋಗ್ತೀನಿ ಅಂತ ಕಾಂಗ್ರೆಸ್ನ MLA ಹೇಳ್ತಾ ಇರೋದು. ಸೊ ಅದ್ರ ಜೊತೆಗೆ ಅಸಿಂಧುವನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ ಈ ತರಹದೊಂದು ಆದೇಶವನ್ನು ಕೊಡಬಾರ್ದಾಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸೊ ಹೈಕೋರ್ಟ್ ಕೊಟ್ಟಿರೋದು, ಸುಪ್ರೀಂ ಕೋರ್ಟ್ ಅನ್ನೋ ಅವಕಾಶ ಇದೆ, ಹೋಗ್ತೀನಿ ಸುಪ್ರೀಂ ಕೋರ್ಟಿಗೆ ಅಂತ ಹೇಳಿ ಈಗ ಅದೇ ಕಾಂಗ್ರೆಸ್ನ MLA ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಸಿದ್ಧತೆಯಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.